ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯು ಮಧುಗಿರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಸಂಖ್ಯೆಯ ಭಕ್ತರು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಮಧುಗಿರಿಯ ತುಮಕೂರು ಗೇಟ್ ಸರ್ಕಲ್ನಿಂದ ಮಧುಗಿರಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಭಾಗಿಯಾಗಿ ಮಾತನಾಡಿದರು. ಮಧುಗಿರಿ ತಾಲೂಕಿನ ಧರ್ಮಸ್ಥಳ ಮಂಜುನಾಥನ ಭಕ್ತರು ಸೇರಿ ಕಿಡಿಗೇಡಿಗಳ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ಇಂದು ಮಾಡಿದ್ದು, ಮಂಜುನಾಥನ ಸನ್ನಿಧಿಗೆ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಲವು ಮಠಾಧೀಶರು, ಧರ್ಮಸ್ಥಳದ ಭಕ್ತರು, ಹಲವು ಜನಪ್ರತಿನಿಧಿಗಳು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ನಮ್ಮ ಮಧುಗಿರಿಯ ತಾಲೂಕಿನ ಧರ್ಮಸ್ಥಳದ ಮಂಜುನಾಥನ ಭಕ್ತರು ಎಲ್ಲರೂ ಕೂಡ ಸೇರಿ ಧರ್ಮಸ್ಥಳದ ಮಂಜುನಾಥನ ಪಾವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು, ಹಾಗೆ ಧರ್ಮಸ್ಥಳದ ಕಾವಂದರ ಬಗ್ಗೆ ಜನರಲ್ಲಿ ಮೂಡ್ತಕ್ಕಂಥ ಅಪನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಯಾರೆಲ್ಲ ಕಾರಣೀಭೂತರಾಗ್ತಕ್ಕಂಥ ಕಿಡಿಗೇಡಿಗಳೇನಿದ್ದಾರೆ ಅವರ ವಿರುದ್ಧ ಸಾಂಕೇತಿಕವಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿನಲ್ಲಿ ನಾವು ಎಲ್ಲರೂ ಕೂಡ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇಂದು ಕೂಡ ಏನು ಧರ್ಮಸ್ಥಳದ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ಎಲ್ಲರಿಗೂ ಕೂಡ ಕಾನೂನಿನ ಅನ್ವಯ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಏನು ಕಾವಂದರ ಬಗ್ಗೆ ಏನು ಅಪಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಅಂತಹ ಕಿಡಿಗೇಡಿಗಳು ಯಾರೇ ಇರಲಿ, ಅವರು ಎಷ್ಟೇ ದೊಡ್ಡವರು ಇರಲಿ ಚಿಕ್ಕವರು ಇರಲಿ, ಅವ್ರ ಬಗ್ಗೆ ತತ್ಕ್ಷಣದಲ್ಲಿ ಬಂಧಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲ ಒತ್ತಾಯವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ದಿವಸ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಇದು ಯಾರ ವಿರುದ್ಧನೂ ಅಲ್ಲ, ಸತ್ಯದ ಪರವಾಗಿ ಮಾಡ್ತಕ್ಕಂಥ ಒಂದು ಸಭೆ ಮತ್ತು ಒಂದು ಜನರ ಭಾವನೆಗಳನ್ನು ತಿಳಿಸ್ತಕ್ಕಂಥ ಸಂದರ್ಭ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಏನು ಮಧುಗಿರಿ ತಾಲೂಕಿನಲ್ಲಿ 22ನೇ ತಾರೀಕು ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರಗಳು ರಾಜ್ಯದಾದ್ಯಂತ ನಡೀತಾ ಇದೆ, ಅದನ್ನು ಇವತ್ತು ತಾಲೂಕಿನಾದ್ಯಂತ ರಾಜ್ಯದ ಪೂರ್ತಿ ಇವತ್ತು ಎಲ್ಲದನ್ನು ಸಹ ಪ್ರತಿಭಟನೆ, ಸುಮಾರು ತಾಲೂಕುಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಧರ್ಮಸ್ಥಳದ ಭಕ್ತಾದಿಗಳು ಮಾನ್ಯ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅದನ್ನೆಲ್ಲದನ್ನು ಸಹ ಸ್ಮರಿಸ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲದನ್ನು ಸಹ ಮಾಧ್ಯಮಗಳಲ್ಲಿ ತಾವೆಲ್ಲ ಬಿತ್ತರಿಸ್ತಾ ಇರ್ತೀರ. ಪ್ರತಿ ದಿವಸ ಬೆಳಗ್ಗೆ ಆದರೆ, ಸಂಜೆ ಆದರೆ, ರಾತ್ರಿ ಆದರೆ ಬರೀ ಇದನ್ನೇ ನೋಡ್ತಾ ಇರ್ತೀವಿ ನಾವು. ಆದರೆ ಈ ಸರ್ಕಾರ SITನ ರಚನೆ ಮಾಡ್ತು, ನಾವು ಸ್ವಾಗತ ಮಾಡೋಣ. ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು, ಯಾರು ಕಾನೂನಿಗಿಂತ ಯಾರು ದೊಡ್ಡವರಲ್ಲ. SIT ರಚನೆ ಮಾಡಿದ್ದಾದಮೇಲೆ ಅಲ್ಲಿ ಫಸ್ಟು 5 ಕಡೆ ಅಂತೇಳಿರೋ, 10 ಕಡೆ ಅಂತೇಳಿರೋ, 13 ಹೇಳಿರೋ, 17 ಹೇಳಿರೋ ಮನುಷ್ಯ ಮುಸುಕ್ದಾರಿ ಅದನ್ನು ತೋಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅದಾದಮೇಲೆ ಎಲ್ಲೂ ಏನೂ ಸಿಗಲಿಲ್ಲ ಅಂತಂದಾದ್ರೂ ಸಹ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ತೊಗೊಳೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಅವ್ರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳ್ದೇನೆ ಮನೆಗೆ ಕಳಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಜೊತೆಲಿ ಇಟ್ಕೊಂಡು ಸಂಜೆ ಮನೆಗೆ ಕಳಿಸ್ಕೊಡೋ ಅಂಥದ್ದು ಈ ಪೊಲೀಸ್ನವ್ರು ಮಾಡ್ತಾ ಇರೋದಂತೂ ಯಾವ ರೀತಿ, ಯಾವ ನ್ಯಾಯ ಇದು ಅನ್ನೋದನ್ನು ಸಹ ಅರ್ಥ ಆಗ್ತಾ ಇಲ್ಲ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.